ಒಂದು ಕಾಲದಲ್ಲಿ ಶಾಂತಿಯುತವಾದ ಪದ್ಮಾವತಿ ಸಂಸ್ಥಾನ ಎಂಬ ರಾಜ್ಯವನ್ನು ರಾಣಿ ದೇವಯಾನಿ ಆಳುತ್ತಿದ್ದರು. ಆಕೆಯ ಆಳ್ವಿಕೆಯಲ್ಲಿ ರಾಜ್ಯ ಸುಖಶಾಂತಿಯಲ್ಲಿತ್ತು. ಜನರು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಈ ಶಾಂತಿಗೆ ಅಪಾಯ ಅಂಗಳದಲ್ಲೇ ಹೊಟ್ಟೆ ಹಾಕಿತು. ರಾಜಕೀಯ ಸಭೆಯಲ್ಲಿ ಹಿರಿಯ ಸಲಹೆಗಾರ ಮನೋಜ್ ಗುರೂಜಿ ತನ್ನ ಸ್ವಾರ್ಥಕ್ಕಾಗಿ ಶತ್ರುರಾಜ್ಯದೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ದ. ಆದರೆ ರಾಣಿ ದೇವಯಾನಿ ಇದನ್ನು ತಿಳಿಯದೆ ಮನೋಜ್ ಅವರ ಮಾತುಗಳನ್ನು ಸಂಪೂರ್ಣ ನಂಬುತ್ತಿದ್ದರು. ರಾಜೆಗೆ ನಿಜವಾದ ನಂಬಿಕೆ ಇದ್ದದ್ದು ಧೈರ್ಯಶಾಲಿ ಸಾಮಂತ ಸೇನಾಧಿಪತಿ ಅರಿವು ಮಹಾದೇವನ ಮೇಲೆ. ಅವನು ತನ್ನ ಪ್ರಾಣವನ್ನೇ ತ್ಯಜಿಸಿ ರಾಜ್ಯವನ್ನು ರಕ್ಷಿಸಿದ. ಓಕೆ ಗೈಸ್, ಈ ಥರ ನೋಡಿದ್ರಲ್ಲ, ಈಗ ಈ ಥರ ಹಿಸ್ಟ್ರಿ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್. ನೀವು AI ಬಳಸ್ಕೊಂಡು ಈಸಿಲಿ ಬಂದುಬಿಟ್ಟು ಈ ಥರ ಸ್ಟೋರಿ ಮಾಡ್ಬೋದು. ಆ್ಯಂಡ್ ಈ ಥರ ಸ್ಟೋರಿ ಫೈಂಡ್ ಮಾಡೋಕ್ಕೆ ಪ್ರಾಂಪ್ಟ್ ಕೂಡ ನಾನು ನಿಮಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಈಸಿಲಿ ಆ ಪ್ರಾಂಪ್ಟ್ ಹಾಕಿದರೆ ಸಾಕು, ನಿಮಗೆ ಸ್ಟೋರಿ ಬಂದುಬಿಟ್ಟು ಈಸಿಲಿ ಸಿಕ್ಬಿಡುತ್ತೆ. ಹಿಸ್ಟ್ರಿಕಲ್ ಸ್ಟೋರೀಸು. ಈಗ ನಿಮಗೆ ಒಂದು ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಜನ್ರೇಟ್ ಮಾಡ್ಕೋಬೋದು. ಇನ್ನು ನಿಮಗೆ ಹಿಸ್ಟ್ರಿ ಸ್ಟೋರೀಸ್ ಬೇಕಂದರೆ ನಿಮಗೆ ಯಾವುದಾದ್ರೂ ಹಿಸ್ಟ್ರಿ ಸ್ಟೋರಿ ಕೊಡ್ತಾನೆ ಇರುತ್ತೆ, ಬಟ್ ಸೇಮ್ ಸ್ಟೋರಿ ಕೊಡಲ್ಲ. ಡಿಫ್ರೆಂಟ್ ಸ್ಟೋರೀಸ್ ಬಂದುಬಿಟ್ಟು ChatGPT ಏನಿದೆ ಕೊಡುತ್ತೆ. ಓಕೆನಾ? ಸೊ ಈಗ ಸ್ಟೋರಿನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ವೀಡಿಯೋನ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಸಿ ಆ್ಯಂಡ್ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಜೊತೆ ನೀವು ಮಾಡ್ಬೋದು. ಓಕೆನಾ? ಈಗ ಅಂದ್ಕೊಳ್ಳಿ, ನೀವು ಪ್ರಾಂಪ್ಟ್ ಏನಾದರೂ ಕೇಳಿದರೆ, ಈಗ ಪ್ರಾಂಪ್ಟದು ಅವಶ್ಯಕತೆನೇ ಇಲ್ಲ ನಿಮಗೆ. ಓಕೆನಾ? ಫೋಟೋ ಪ್ರಾಂಪ್ಟ್ ಏನಿದೆ ಅದು ChatGPTಯಲ್ಲಿ ಸ್ಟೋರಿ ಏನಿರುತ್ತೆ ಅದರದ್ದು ಪ್ರಾಂಪ್ಟ್ ಕೊಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಸ್ಟೋರಿ ಇದ್ದರೆ ಸಾಕು, ನೀವು ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಜೊತೆ ನೀವೇನು ಮಾಡ್ಬೋದು, ಆ ಸ್ಟೋರಿದು ಇಮೇಜ್ ಎಲ್ಲ ಒಂದೇ ಸಲದಲ್ಲಿ ಬಂದುಬಿಟ್ಟು ಜನ್ರೇಟ್ ಮಾಡಿಕೊಡುತ್ತೆ. AI ವೆಬ್ಸೈಟ್ ಏನಿದೆ ಅದು. ಓಕೆನಾ ಗೈಸ್? ಬನ್ನಿ ಗೈಸ್ ಹೇಳ್ಕೊಡ್ತೀನಿ ಯಾವ ಥರ ನಾವು ಹಿಸ್ಟ್ರಿಕಲ್ ವೀಡಿಯೋ ಮಾಡ್ಬೋದು AIನ ಬಳಸ್ಕೊಂಡಂತ. ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ನಮಗೇನು ಬೇಕು, ಸ್ಟೋರಿ ಬೇಕು. ಸ್ಟೋರಿಯಿಂದನೇ ನಾವು ಬಂದುಬಿಟ್ಟು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡೋದು. ಫೋಟೋಸ್ಗಳನ್ನ. ಓಕೆನಾ? ಸೊ ಸಿಂಪಲ್ಲಿ ನಾವು ChatGPT ಅಪ್ಲಿಕೇಶನ್ ಏನಿದೆ, ನಾನು ಇದು ರಿಫ್ರೆಶ್ ಮಾಡ್ಕೊತೀನಿ ಇನ್ನೊಂದು ಸಲ. ಸೊ ChatGPT ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ChatGPT ಅಪ್ಲಿಕೇಶನ್ ಏನಿದೆ ನಾನು ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಾನು ಇಲ್ಲಿ ಒಂದು ನಿಮಗೆ ಪ್ರಾಂಪ್ಟ್ ಕೊಡಬೇಕು. ಓಕೆನಾ? ಸೊ ನಾನಿಲ್ಲಿ ಈ ಪ್ರಾಂಪ್ಟ್ ಏನಿದೆ ರೆಡಿ ಮಾಡಿಟ್ಟಿದ್ದೀನಿ. ಈ ಪ್ರಾಂಪ್ಟ್ನ ಬಂದುಬಿಟ್ಟು ನಿಮಗೆ ಹಾಕಬೇಕು. ಸೊ ನೋಡಿ, ಈ ಪ್ರಾಂಪ್ಟ್ ಏನಿದೆ ಈ ಪ್ರಾಂಪ್ಟ್ನ ಬಂದುಬಿಟ್ಟು ನಿಮಗೆ ಹಾಕಬೇಕು ChatGPTಯಲ್ಲಿ. ಓಕೆನಾ? ಸೊ ಇದು ಬಂದುಬಿಟ್ಟು ಹಿಸ್ಟ್ರಿಕಲ್ ಸ್ಟೋರೀಸ್ ಬಂದುಬಿಟ್ಟು ಡೈಲಿ ನಿಮಗೆ ಅದೇ ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ರೆ ಡೈಲಿ ಒಂದೊಂದು ಸ್ಟೋರಿನ ನೀವು ತೊಗೋಬೋದು ಈ ಪ್ರಾಂಪ್ಟ್ನ ಹಾಕಿಬಿಟ್ಟು. ಓಕೆನಾ? ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಇನ್ ಕನ್ನಡ ಅಂತ ಹಾಕಿ. ಓಕೆನಾ? ಸೊ ಏನು ಚೇಂಜಸ್ ಮಾಡಬೇಡಿ, ಹೆಂಗಿದೆ ಹಿಂಗೆ ಹಾಕಿ. ಈ ಸ್ಟೋರಿ ಪ್ರಾಂಪ್ಟ್ ಏನಿದೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಬೇಕಿದ್ದರೆ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಇದಾದಮೇಲೆ ಸಿಂಪಲ್ಲಿ ನಾವಿಲ್ಲಿ ಸೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮಗೆ ಸೆಂಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದೊಂದು ಸ್ಟೋರಿ ಬಂದುಬಿಟ್ಟು ಚೆನ್ನಾಗಿರೋದು ಕೊಟ್ಬಿಡುತ್ತೆ. ಇಲ್ಲಿ ನೋಡಿ ಬಂದುಬಿಟ್ಟು ಸ್ಟೋರಿ ಆಲ್ರೆಡಿ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಾಲದಲ್ಲಿ ಶಾಂತಿಯುತವಾದ ಅರವಿಂದ ರಾಜ್ಯ ಎಂಬ ಏನೋ ಬರೆದಿದ್ದಾರೆ ChatGPTಯಲ್ಲಿ. ಏನು ಸ್ಟೋರಿ ಅಂತ ಓದ್ಕೋಬೋದು. ನೀವು ಬೇಕಿದ್ರೆ ಓದ್ಕೊಂಡು ನೋಡ್ಬೋದು. ಓದ್ಕೊಂಡು ನೋಡಿದರೆ ನಿಮ್ಗೆ ಇಷ್ಟ ಆದರೆ ಈ ಸ್ಟೋರಿನೇ ಯೂಸ್ ಮಾಡ್ಕೋಬೋದು. ಇಲ್ಲ ನನಗಿಷ್ಟ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ChatGPTಗೆ ಇನ್ನೂ ಬೇರೆ ಕತೆ ಬೇರೆದು ಕೊಡಿ ಅಂತ ಕೇಳಿದರೆ ಅವ್ರು ಬೇರೆ ಕೊಡ್ತಾರೆ. ಇಲ್ಲ ನಿಮಗೆ ಇನ್ನೂ ದೊಡ್ಡದಾಗಿ ಬೇಕಂದರೆ ಇಲ್ಲೇ ಅವ್ರು ಬಂದುಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ, ನಿಮಗೆ ಈ ಕಥೆಯನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಅಥವಾ ನಾಟಕೀಯ ಶೈಲಿಯಲ್ಲಿ ಬದಲಾಯಿಸಬೇಕೆ ಅಂತ. ಸೊ ಇದ್ರ ಮೇಲೆ ಸಿಂಪಲಿ ನೀವು ಕಳಿಸ್ಬೋದು. ಓಕೆನಾ? ಓಕೆ ಅಂತ ಕಳಿಸ್ಬೋದು. ಓಕೆನಾ? ಇಲ್ಲ ಅಂದರೆ ಇದೇ ಸ್ಟೋರಿನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಸಿಂಪಲ್ಲಾಗಿ ನಾವು ಏನು ಮಾಡಬೇಕು, ಈ ಸ್ಟೋರಿ ಏನಿದೆ ಈ ಸ್ಟೋರಿನ ಕಾಪಿ ಮಾಡ್ಕೋಬೇಕು. ಓಕೆನಾ? ಸೊ ಸಿಂಪಲಿ ನಾನು ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾನು ಈ ಫುಲ್ ಸ್ಟೋರಿ ಏನಿದೆ ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ? ಸೊ ಎಲ್ಲಿವರೆಗಿದೆ ನಮ್ಮ ಸ್ಟೋರಿ, ಇಲ್ಲಿವರೆಗಿದೆ. ಸೊ ಸಿಂಪಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಮಗೇನು ಮಾಡಬೇಕು, ಸಿಂಪಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ? ಗೂಗಲ್ನ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಟೈಪ್ ಮಾಡಬೇಕಾಗಿರೋದು ಏನು, ಸ್ಟೋರಿ ಟೆಲ್ಲರ್ ಮೋಷನ್ AI ಅಂತ.
ಓಕೆನಾ. ಸ್ಟೋರಿ ಟೆಲ್ಲರ್ ಮೋಷನ್ AI ಅಂತ ನೀವು ಸರ್ಚ್ ಮಾಡಿದರೆ ನಿಮ್ಗೆ ಇಲ್ಲೊಂದು ವೆಬ್ಸೈಟ್ ಕಾಣುತ್ತೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ನೀವು ವೆಬ್ಸೈಟ್ ಮೇಲೆ ಹೋಗಿದ್ದು ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಲಾಗಿನ್ನ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಜಿಮೇಲ್ ID ಕೊಟ್ಬಿಟ್ಟು. ಬೈ ಚಾನ್ಸ್ ನಿಮಗೆ ಇದರಲ್ಲಿ ಕ್ರೆಡಿಟ್ ಮುಗ್ದೋದ್ರೆ ಬೇರೆ ಜಿಮೇಲಿಂದ ನೀವು ಲಾಗಿನ್ ಮಾಡಿಕೊಂಡು ಈಸಿಲಿ ನೀವು ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಲಾಗಿನ್ ಮಾಡ್ತಿರಲ್ಲ ಆಗಲೇ ಬಂದುಬಿಟ್ಟು ನಿಮಗೆ ಜಾಸ್ತಿ ಕ್ರೆಡಿಟ್ ಸಿಗುತ್ತೆ, ನೀವು ಜಾಸ್ತಿ ಸ್ಟೋರೀಸ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ. ಓಕೆನಾ. ಅದಾದಮೇಲೆ ಮುಗಿದ ಮೇಲೆ ಇನ್ನೂ ಬೇರೆ ಜಿಮೇಲ್ ID ಈ ಥರ ಸ್ವಿಚ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಜನರಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ಇಲ್ಲಿ ನಿಮ್ಮದು ಸ್ಟೋರಿ ಏನಿದೆ ಆ ಸ್ಟೋರಿನ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ. ಸ್ಟೋರಿನ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಹೆಂಗಿದೆ ಹಾಗೆ ಇರಾಕ್ಬೇಡಿ. ಇಲ್ಲಿ ಕೆಳಗೆ ಬಂದರೆ ಇಲ್ಲಿ AI ಅವತಾರ ಅಂತ ಇದೆಯಲ್ಲ, ಸಿಂಪಲಿ ಇದು ಇದರಲ್ಲೇ ಇರಾಕ್ಬೇಡಿ. ಓಕೆನಾ. ಅದಾದಮೇಲೆ ಇಲ್ಲಿ ನಮಗೆ ಲಾಂಗ್ ವೀಡಿಯೋ ಬೇಕಾ ಶಾರ್ಟ್ ವೀಡಿಯೋ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಶಾರ್ಟಿಗೆ ಮಾಡೋದಾದರೆ ಇದನ್ನು ಸೆಲೆಕ್ಟ್ ಮಾಡಿ, ಲಾಂಗ್ ಮಾಡೋದಾದರೆ 16:9 ಸೆಲೆಕ್ಟ್ ಮಾಡಿ. ಸೊ ನಾನು ಈಗ 16:9 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ನಿಮಗೆ ಇದು ರಿಯಲಿಸ್ಟಿಕ್ ಟೈಪಲ್ಲಿ ಬೇಕಾ ಇಲ್ಲ 3D ಕಾರ್ಟೂನ್ ಟೈಪಲ್ಲಿ ಬೇಕಾ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಬಂದುಬಿಟ್ಟು ರಿಯಲಿಸ್ಟಿಕ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ರಿಯಲಿಸ್ಟಿಕ್ಕಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಿಂಪಲಿ ನಮಗೇನು ಮಾಡಬೇಕು, ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ವಿದಿನ್ ಸೆಕೆಂಡ್ಸ್ ಹಿಡಿಯಲ್ಲ, 1 ನಿಮಿಷ ಆದರೂ ಟೈಮ್ ಹಿಡಿಯುತ್ತೆ. ಓಕೆನಾ. ಸೊ ಇಲ್ಲಿ 0% ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು 100% ಆಗಬೇಕು ಇದು ಜನ್ರೇಟ್ ಆಗೋಕ್ಕೆ. ಓಕೆನಾ. 1 to 2 ಮಿನಿಟ್ಸಲ್ಲಿ ಏನಿದೆ ನಮ್ಮದು ಫೋಟೋಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ. ಸೊ ನೋಡಿ ಗೈಸ್, ನಮ್ಮದು ಎಲ್ಲ ಬಂದುಬಿಟ್ಟು ಸ್ಟೋರಿದು ಏನಿದೆ ಎಲ್ಲ ಬಂದುಬಿಟ್ಟು ಇಲ್ಲಿ ನೋಡಿ ನಮಗೆ ಟೋಟಲಿ 11 ಫೋಟೋಸ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಕಂಟೆಸ್ಟೆಂಟ್ಸ್ ಕ್ಯಾರೆಕ್ಟರ್ಸ್ ಜೊತೆ ಎಲ್ಲ ಬಂದುಬಿಟ್ಟು ರಿಯಲಿಸ್ಟಿಕ್ ಆಗಿದೆ, ನೋಡೋಕ್ಕೆ ಒಂದು ಒರಿಜಿನಲ್ ಆಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಓಕೆನಾ. ಸೊ ನಾವು ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಗೈಸ್ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಿಮಗೊಂದು ಆಪ್ಷನ್ನು ಇಲ್ಲಿ ನೋಡಿ ನಿಮ್ಮದು ಫೈಲ್ ಏನಿದೆ ಡೌನ್ಲೋಡ್ ಆಗಿಬಿಟ್ಟಿದೆ. ನಿಮಗೆ ಏನು ಮಾಡೋಕ್ಕಿಲ್ಲ, ಜಸ್ಟ್ ಡೌನ್ಲೋಡ್ ಮಾಡಬೇಕು. ಅದಾದಮೇಲೆ 2ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಿ 2ನೇ ಫೋಟೋ ಬಂದಾದಮೇಲೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನಾವು 2ನೇ ಫೋಟೋ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ನಾವು 3ನೇ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಅದಾದಮೇಲೆ ಇಲ್ಲಿ 4ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೇಮ್ ಇದೇ ಪ್ರಾಸೆಸ್ ಮಾಡಿ. ಸೊ ನೋಡಿ ಗೈಸ್, ಎಲ್ಲ ಫೋಟೋನ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನಮಗೇನು ಮಾಡಬೇಕು, ಈಗ ನಮ್ಮ ಸ್ಟೋರಿ ಏನಿದೆ ಓಕೆನಾ, ಈ ಸ್ಟೋರಿ ಏನಿದೆ ಇದನ್ನು ನಾವು ಏನು ಮಾಡಬೇಕು, ಕಾಪಿ ಮಾಡ್ಕೋಬೇಕು. ಓಕೆನಾ. ಕಾಪಿ ಮಾಡಿಕೊಂಡು ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ವಾಯ್ಸ್ನ ಏನು ಮಾಡಬೇಕು, ಜನ್ರೇಟ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪನೇ ವಾಯ್ಸ್ ತೊಗೊಂಡಿದ್ದೀನಿ, ಫುಲ್ ತೊಗೊಂಡಿಲ್ಲ, ಯಾಕಂದರೆ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಸೊ ವಾಯ್ಸ್ನ ಕಾಪಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮತ್ತೆ ವಾಪಸ್ ಗೂಗಲಿಗೆ ಬನ್ನಿ. ಗೂಗಲ್ ಬಂದಾದಮೇಲೆ ಇದನ್ನು ಬ್ಯಾಕ್ ಮಾಡಿಕೊಂಡು ಇಲ್ಲಿ ನೀವು ಟೈಪ್ ಮಾಡಬೇಕು ಲವ್ ಯು AI ವಾಯ್ಸ್ ಅಂತ, ಲವ್ ವಾಯ್ಸ್ AI ಅಂತ. ಓಕೆನಾ. ಸೊ ಇದಲ್ಲ, ಲವ್ ವಾಯ್ಸ್ AI ಅಂತ ಹಾಕಿದರೆ ನೋಡಿ ಇಲ್ಲಿ ಇದು ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ಈ ವೆಬ್ಸೈಟು. ಓಕೆನಾ. ಈ ವೆಬ್ಸೈಟ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದರೆ ಇದು ಫ್ರೀ ವೆಬ್ಸೈಟು. ಇಲ್ಲಿ ನೀವು ಫ್ರೀಯಾಗಿ ವಾಯ್ಸ್ನ ಜನ್ರೇಟ್ ಮಾಡ್ಕೋಬೋದು, ಯಾವುದೇ ಇದಿಲ್ಲ. ಓಕೆನಾ. ಸೊ ನೀವು ಇಲ್ಲಿ 3000 ವರ್ಡ್ಸ್ವರೆಗೂ ಜನ್ರೇಟ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಗೈಸ್ ಇಲ್ಲಿ ನೋಡಿ ನಮ್ಮದು ಏನಿದೆ ಟೆಕ್ಸ್ಟ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ ಇದು ಲ್ಯಾಂಗ್ವೇಜ್ ಆಪ್ಷನ್. ಸೊ ಇಲ್ಲಿ ನಾವು ಕನ್ನಡ ಎಲ್ಲಿದೆ ಹುಡುಕ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಕನ್ನಡ ಬಂದುಬಿಟ್ಟು ಇಲ್ಲಿದೆ ಕನ್ನಡ. ಓಕೆನಾ. ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಯಾವ್ದು ಬೇಕು, ಗಗನ್ ಬೇಕಾ ಇಲ್ಲ ಫೀಮೇಲ್ ಬೇಕಾ ನೋಡಿ, ಮೇಲ್ ಬೇಕಾ ಫೀಮೇಲ್ ಬೇಕಾ ನೋಡಿ. ಇಲ್ಲಿ ಗಗನ್ ಮತ್ತು ಸಪ್ನ ಅಂತ ಇದೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಫಸ್ಟ್ನೇದು ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲ್ಲಿ ಅದಾದಮೇಲೆ ನಾವು ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಸೆಕೆಂಡಲ್ಲಿ ನಿಮ್ಮ ವಾಯ್ಸ್ ಏನಾಗುತ್ತೆ, ಜನ್ರೇಟ್ ಆಗಿ ಬಂದುಬಿಡುತ್ತೆ, ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ. ಸೊ
ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡೋಣ. ಓಕೆ, ನಮ್ಮದು ಏನಾಗ್ತಿದೆ, ಇದು ಜನ್ರೇಟ್ ಆಗ್ತಿದೆ, ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ ನೋಡಿ. ಜನ್ರೇಟ್ ಆಗಿ ಬಂದು ಇಲ್ಲಿ ಡೌನ್ಲೋಡ್ ಆಗಿದೆ ಆಲ್ರೆಡಿ. ಓಕೆನಾ, ಸೊ ಸಿಂಪಲಿ ನಾವು ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಫೈಲ್ ಡೌನ್ಲೋಡೆಡ್ ಅಂತ ಬಂದಿದೆ, ನಮ್ಮದು ವಾಯ್ಸ್ ಏನಿದೆ ಡೌನ್ಲೋಡ್ ಆಗಿ ಬಂದಿದೆ. ಸೊ ಈಗ ಮೇಯ್ನಾಗಿ ನಮ್ಗೆ ಏನು ಮಾಡಬೇಕು, ಕೈನ್ ಮಾಸ್ಟರಿಗೆ ಬರಬೇಕು. ಕೈನ್ ಮಾಸ್ಟರಿಗೆ ಬಂದಾದಮೇಲೆ ಗೈಸ್ ನಾವು ಒಂದೊಂದಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡಿ ಎಡಿಟ್ ಮಾಡ್ಕೊಳ್ಳೋಣ. ಓಕೆನಾ, ನಾನು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ 16:9 ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ಫೋಟೋಸ್ಗಳನ್ನ ನಾವು ಯಾವುದು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದಾಗಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ, ಇದರಲ್ಲೇ ನಾವು ಆ್ಯನಿಮೇಷನ್ ಯಾವ ಥರ ಮಾಡೋದಂತಲೇ ಹೇಳ್ಕೊಡ್ತೀನಿ. ಓಕೆನಾ, ಸೊ ಸಿಂಪಲಿ ನೋಡಿ ನಾವು 11 ಫೋಟೋ ಏನಿದೆ ಅದು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಸಿಂಪಲಿ ಫಸ್ಟ್ನೇ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಪೊಸಿಷನ್ನ ಝೂಮ್ ಮಾಡಿ. ಓಕೆನಾ, ಈ ಥರ ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಎಂಡಿಂಗ್ ಪೊಸಿಷನ್, ಸೆಕೆಂಡ್ನೇ ಫೋಟೋ ಅಲ್ಲಿ ಎಂಡಿಂಗ್ ಪೊಸಿಷನ್ನ ಈ ಥರ ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಮತ್ತೆ ಥರ್ಡ್ನೇ ಫೋಟೋ ಅಲ್ಲಿ ಮತ್ತು ಸ್ಟಾರ್ಟಿಂಗ್ ಪೊಸಿಷನ್ನ ಝೂಮ್ ಮಾಡಿ, ಮತ್ತು ಅದಾದಮೇಲೆ ಸೇಮ್ ಪ್ರಾಸೆಸ್ ಎಂಡಿಂಗ್ ಪೊಸಿಷನ್ನ ಝೂಮ್ ಮಾಡಿ. ಓಕೆನಾ, ಈ ಥರನೇ ಮಾಡಿ ನಿಮ್ಮದು ಆ್ಯನಿಮೇಷನ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಓಕೆನಾ, ಈ ಥರ ಮಾಡೋದ್ರಿಂದ ನಿಮ್ಮ ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ ಫೋಟೋಸಲ್ಲಿ. ಆಗ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಬೋರಿಂಗಾಗಿ ಕಾಣಿಸಲ್ಲ. ಓಕೆನಾ, ಸೊ ನಾನು ಎಲ್ಲ ಫೋಟೋಸಲ್ಲಿ ಈ ಥರ ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊತೀನಿ. ಓಕೆನಾ, ಸೊ ಸೇಮ್ ಇದೇ ಪ್ರಾಸೆಸ್ಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಗೊತ್ತಾಗಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಓಕೆನಾ, ಸೊ ಸಿಂಪಲಿ ನಾವು ಲಾಸ್ಟ್ನೇ ಫೋಟೋ ಏನಿದೆ ಅದನ್ನು ಕೂಡ ಆ್ಯನಿಮೇಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಈಗ ನೋಡಿ ನಮ್ಮದು ಯಾವ ಥರ ಕಾಣುತ್ತೆ ನಮ್ಮ ಆ್ಯನಿಮೇಷನ್ ಅಂತ ನಾನು ನಿಮಗೆ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಹಾಗೆ. ಓಕೆನಾ, ನೋಡಿ ಈ ಥರ ಬಂದುಬಿಟ್ಟು ನಮ್ಮ ಆ್ಯನಿಮೇಷನ್ ಆ್ಯಡ್ ಆಗುತ್ತೆ. ಓಕೆನಾ, ಸೊ ಗೊತ್ತಾಯ್ತಲ್ಲ ನೋಡಿ, ಈ ಥರ ನೋಡಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಓಕೆನಾ, ಆ್ಯಂಡ್ ಮಧ್ಯದಲ್ಲೂ ಕೂಡ ನೀವೇನಾದರೂ ಮಧ್ಯದಲ್ಲಿ ಏನಾದರೂ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಎಫೆಕ್ಟ್ ಕೂಡ ನೀವು ಹಾಕ್ಬೋದು. ಇಲ್ಲಿ ಮಧ್ಯದಲ್ಲಿ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ ನಿಮಗೆ ನೋಡಿ ಈ ಥರ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳು ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಈಸಿಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಪೇಪರ್ ಟೀರ್ದು ಬಂದುಬಿಟ್ಟು ನೋಡಿ ಈ ಥರನೂ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಎಫೆಕ್ಟ್ಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ, ಸೊ ಇದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ನಿಮಗೆ ಸಿಕ್ಬಿಡುತ್ತೆ ಯಾವುದರಲ್ಲಿ, ಇದರಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ. ಓಕೆನಾ, ಸೊ ನಾನು ಇದನ್ನೊಂದು ಹಾಕ್ತೀನಿ. ಓಕೆನಾ, ಈಗ ಮತ್ತೆ ಸ್ಟಾರ್ಟಿಂಗ್ದು ಪೇಪರ್ ಟಿಯರ್ದೇ ಹಾಕ್ತೀನಿ ಎಲ್ಲ ಇದಕ್ಕೂ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾವು ಇಲ್ಲಿ ಬಂದುಬಿಟ್ಟು ಹಿಸ್ಟ್ರಿಕಲ್ ವಿಡಿಯೋ ಮಾಡ್ತಾಯಿದ್ದೀವಲ್ಲ, ಈ ಪೇಪರ್ದಾದರೆ ಒಂದು ಸ್ವಲ್ಪ ಚೆನ್ನಾಗಿ ಪ್ರೊಫೆಷ್ನಲಾಗಿ ಕಾಣುತ್ತೆ. ಸೊ ಈ ಥರ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬಂದುಬಿಟ್ಟು ನಮ್ಮ ವಿಡಿಯೋ ಏನಾಗುತ್ತೆ ರೆಡಿ ಆಗುತ್ತೆ. ಓಕೆನಾ, ಸೊ ಈಗ ನೋಡಿ ಎಲ್ಲದಕ್ಕೂ ನಾವು ಬಂದುಬಿಟ್ಟು ಎಫೆಕ್ಟ್ಸ್ಗಳನ್ನು ಕೂಡ ಹಾಕಿದ್ವಿ. ಈಗ ಮೇಯ್ನಾಗಿ ನಾವೇನು ಮಾಡಬೇಕು, ಆಡಿಯೋನ ತೊಗೊಬರಬೇಕು. ಸೊ ಆಡಿಯೋ ಮೇಲೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಬಂದುಬಿಟ್ಟು ನಿಮ್ಮ ವಿಡಿಯೋ ಎಲ್ಲಿದೆ ಆಡಿಯೋ ಅದನ್ನು ಫೈಂಡ್ ಮಾಡಿ. ಸೊ ನಾವು ಫೈಂಡ್ ಮಾಡೋಣ. ಹಾಯ್ ಜನರೇ, ಬೆಳಗ್ಗೆ ಒಂದು ಕಾಲದಲ್ಲಿ ಶಾಂತಿಯುತವಾದ ಅರವಿಂದ ರಾಜ್ಯ ಎಂಬ ರಾಜ್ಯದ ರೂಲರ್ ರಾಜೆ ಶಾಂತಲೀಲಾ ಆಳುತ್ತಿದ್ದಳು. ಆಕೆಯ ಶಾಸನದಲ್ಲಿ ಸೊ ನೋಡಿ ಗೈಸ್, ನಮ್ಮದು ಬಂದುಬಿಟ್ಟು ವಾಯ್ಸ್ ಏನಿದೆ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲೆಲ್ಲಾದರೂ ನಮಗೆ ಗ್ಯಾಪ್ಸ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ಈ ಗ್ಯಾಪ್ಸ್ಗಳನ್ನ ಫಸ್ಟು ನಾವು ಏನು ಮಾಡೋಣ, ರಿಮೂವ್ ಮಾಡ್ಕೊಳ್ಳೋಣ. ಸೊ ನಾನು ಈ ಗ್ಯಾಪ್ಸ್ಗಳನ್ನ ಎಲ್ಲ ಸ್ಪ್ಲಿಟ್ ಮಾಡಿ ಟ್ರಿಮ್ ಲೆಫ್ಟಿಗೆ ಮಾಡಿ ಮತ್ತು ಇಲ್ಲೇನು ಮಾಡ್ತೀನಿ, ಇದನ್ನು ಹತ್ತಿರ ತಗೊಬರ್ತೀನಿ. ಈ ಥರ ನೀವು ಮಾಡಬೇಕು. ಇಲ್ಲ ಗ್ಯಾಪ್ಸ್ಗಳು ಬಿಟ್ಟರೆ ಅದೇನಾಗುತ್ತೆ ಚೆನ್ನಾಗಿ ಕಾಣಲ್ಲ. ಓಕೆನಾ, ಸೊ ಗ್ಯಾಪ್ಸ್ ಇದ್ದರೆ ಮಧ್ಯದಲ್ಲಿ ಆಡಿಯನ್ಸ್ಗಳಿಗೆ ಬೋರ್ ಆಗಿಬಿಡುತ್ತೆ. ಯಾವತ್ತೂ ಗ್ಯಾಪ್ಸ್ಗಳನ್ನ ಬಿಡಬೇಡಿ. ಓಕೆನಾ, ಆದಷ್ಟು ಈ ಗ್ಯಾಪ್ಸ್ಗಳನ್ನ ಕವರ್ ಮಾಡಿ. ನೋಡಿ ಈ ಥರ ನಾನು ಕವರ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಅದೇ ಥರ ನೀವು ಕವರ್ ಮಾಡಿ. ಓಕೆನಾ, ಇಲ್ಲಿ ಕೂಡ ನಾನು ಇಲ್ಲಿ ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಓಕೆನಾ, ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ಸ್ ಇದೆಯಲ್ಲ ಇದನ್ನು ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಗ್ಯಾಪ್ಸ್ಗಳಾದಷ್ಟು ನಾವು ಕವರ್ ಮಾಡಿದಷ್ಟು ಚೆನ್ನಾಗಿ ನಮ್ಮ ವಿಡಿಯೋ ಬಂದುಬಿಟ್ಟು ಚೆನ್ನಾಗಿ ಬರುತ್ತೆ. ಓಕೆನಾ, ಸೊ ನಾನಿಲ್ಲಿ ಸ್ಪ್ಲಿಟ್ ಮಾಡ್ತೀನಿ, ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಆ್ಯಂಡ್ ಹಾಗೈಸ್ ಇಲ್ಲಿ ಸ್ಟೋರಿ ದೊಡ್ಡದಿದೆ ಬಟ್ ಫೋಟೋಸ್ ಚಿಕ್ಕದಿದೆ, ಕಮ್ಮಿ ಇದೆ ಅಂತ ಏನು ಯೋಚನೆ ಮಾಡಬೇಡಿ. ಆ ಸ್ಟೋರಿ ಎಷ್ಟು ಉದ್ದ ಇದೆ ಅಷ್ಟುದ್ದಕ್ಕೆ ನೀವು ಫೋಟೋಸ್ಗಳನ್ನ ಎಳ್ಕೊಬೋದು ಒಂದೊಂದಾಗಿ. ಯಾವ ಥರ ಅಂದರೆ ಸಿಂಪಲ್ ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಹೋದರೆ ಈ ಫೋಟೋ ದೊಡ್ಡದಾಗುತ್ತೆ ಡ್ಯೂರೇಷನ್. ಓಕೆನಾ, ಆಗ ಏನು ಪ್ರಾಬ್ಲಮ್ ಆಗೋಲ್ಲ, ಫೋಟೋ ದೊಡ್ಡದಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು ಆಡಿಯೋ ಬಂದುಬಿಟ್ಟು ಮರ್ಜ್ ಮಾಡೋಣ. ಸಪ್ರೇಟ್ ಆಗಿದೆ. ಇನ್ನೊಂದು ಸಲ
ಇದನ್ನೇ ಎಳ್ಕೊಂಡು ಬಂದು ಇಲ್ಲಿ ಬಿಡ್ತೀನಿ, ತೋರಿಸ್ತೀನಿ ನೋಡಿ. ಒಂದು ಕಾಲದಲ್ಲಿ ಶಾಂತಿಯುತವಾದ ಅರವಿಂದ ರಾಜ್ಯ ಎಂಬ ರಾಜ್ಯದ ರೂಲರ್ ರಾಜೆ ಶಾಂತಲೀಲಾ ಆಳುತ್ತಿದ್ದರು. ಆಕೆಯ ಶಾಸನದಲ್ಲಿ ರಾಜ್ಯ ಸುಖಶಾಂತಿಯಲ್ಲಿತ್ತು, ಜನರು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಈ ಶಾಂತಿಗೆ ಶೇಡ ಬಿದ್ದದ್ದು ಆಕೆಯ ಅಂಗಳದಲ್ಲಿ. ರಾಜಕೀಯ ಸಭೆಯಲ್ಲಿ ಹಳೆ ಮಿತ್ರ ಹಾಗೂ ಮುಖ್ಯ ಸಲಹೆಗಾರ ಆಚಾರ್ಯ ವಿರಕ್ತ ತನ್ನೊಳಗಿನ ಇಚ್ಛೆಗಳಿಗೆ ತಾಕಿಕೊಳ್ಳುತ್ತಾ ಹತ್ತಿರದ ದೇಶದೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದ. ಆದರೆ ಶಾಂತಲೀಲಾ ಇದನ್ನು ಅರಿಯದೆ ಆಚಾರ್ಯದ ಮಾತುಗಳನ್ನು ನಂಬುತ್ತಿದ್ದಳು. ರಾಜೆಗೆ ನಿಜವಾದ ನಂಬಿಕೆ ಇದ್ದದ್ದು ಮುದ್ರನಾಯಕ, ಧೀರ ಮತ್ತು ನಿಷ್ಠಾವಂತ ಸಾಮಂತ ರಾಜ ವೀರಪ್ರತಾಪನ ಮೇಲೆ. ಬಟ್ ನೀವು ಕ್ರಿಯೇಟ್ ಮಾಡ್ಬೋದು ತುಂಬ ಚೆನ್ನಾಗಿ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಜೊತೆ, ಓಕೆನಾ. ಬಟ್ ನಿಮಗೆ ಈ ಸ್ಟೋರೀಸಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಈ ಥರ ಸ್ಟೋರಿ ಇಲ್ಲ, ಇಷ್ಟ ಇಲ್ಲ, ಹಿಸ್ಟ್ರಿಕಲ್ ಸ್ಟೋರಿ ಇಷ್ಟ ಇಲ್ಲ ಅಂದರೆ ನೀವು ಸೇಮ್ ಕ್ಯಾರೆಕ್ಟರ್ಸ್ ಜೊತೆ ಆ್ಯನಿಮಲ್ಸು ಮಾರಲ್ ಸ್ಟೋರೀಸ್ನು ನೀವು ಮಾಡ್ಬೋದು. ಅದು ಬಿಟ್ಟರೆ ಇನ್ನೂ ಬೇರೆ ಬೇರೆ ಟೈಪ್ ಸ್ಟೋರೀಸ್ ಇದೆಯಲ್ಲ, ಆರಾಮಾಗಿ ನೀವು ಬೇರೆ ಬೇರೆ ಥರ ಸ್ಟೋರೀಸ್ಗಳೆಲ್ಲ ಮಾಡಿ ಆರಾಮಾಗಿ ಹಾಕ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗಾಗಿ ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಹಾಕ್ಬೋದು ಹಿಸ್ಟ್ರಿಕಲ್ ಸ್ಟೋರಿದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.